ಪದೇ ಪದೇ ಉಳಿಸಕ್ಕೆ ಏನ್ ಬೇಕೋ ನಾವು ಮಾಡ್ತೀವಿ. ಡ್ಯಾಮ್ ಉಳಿಸಕ್ಕೆ, ಡ್ಯಾಮ್ ಸ್ವಾಭಿಮಾನ ಉಳಿಸಕ್ಕೆ ಇರೋಂತ ಒಂದು ಇದನ್ನ ನಾವು ಅಪ್ಗ್ರೇಡ್ ಮಾಡ್ತಾ ಇದೀವಿ ಅಷ್ಟೇ. ಸರ್, ಈಗ 2000 ಜನರಿಗೆಲ್ಲ ಕೂಡ ಉದ್ಯೋಗ ಸಿಗಬೇಕು, ಖಾಸಗಿ ಉದ್ಯೋಗ ಕೊಡಬೇಕು, ಪ್ರೈವೇಟ್ ಅವರೆಲ್ಲ ಕೂಡ ಇಲ್ಲೆಲ್ಲರೂ ಕೂಡ ಎಕನಾಮಿಕ್ ಡೆವಲಪ್ಮೆಂಟ್ ಆಗಬೇಕು. ಆ ದೃಷ್ಟಿಯಿಂದ ಈ ಕಾರ್ಯಕ್ರಮ ಸರ್, ನೀವು ಈ ತರ ಹೇಳ್ತೀರಿ ಸರ್, ಆದ್ರೆ ವಿಪಕ್ಷದವರು ಬೇರೆ ಆರೋಪ ಮಾಡ್ತಾರೆ, ದುಡ್ಡು ಹೊಡೆಯಕ್ಕೆ ಈ ತರ ಪ್ಲಾನ್ ಮಾಡಿದ್ದಾರೆ. ಅವ್ರು ಮಾಡ್ತಾ ಇರ್ಲಿ, ಅವ್ರು ಮಾಡ್ತಾ ಇರ್ಲಿ. ಗಂಭೀರ ಆರೋಪ. ಅವರು ರೂಢಿ ಇದೆಯಲ್ಲ, ಅವ್ರ ಛಾಯೆನ ನನ್ನ ಸರ್, ಮೊನ್ನೆ ಮಂಡ್ಯ ಕಾರ್ಯಕ್ರಮದಲ್ಲಿ ವಿಡಿಯೋ ತುಂಬಿಕೊಳ್ಳುವ ತೋರಿಸಿ ಅವ್ರ ಹೇಳಿಕೆಗಳನ್ನ ನೀವು ತೋರಿಸಿದ್ರಿ. ಅದ್ರ ಬಗ್ಗೆ ಕುಮಾರಸ್ವಾಮಿ ಪ್ರತಿಕ್ರಿಯೆ ಮಾಡಿ ಸಿಡಿ ಬಿಡುಗಡೆ ಮಾಡಿದ್ರು. ಸಿಡಿ ತೋರಿಸೋದ್ರಲ್ಲಿ ಡಿ ಕೆ ಶಿವಕುಮಾರ್ ಎಕ್ಸ್ಪರ್ಟು, ಅದಕ್ಕೆ ನಾನು ಸಿಡಿ ಸಿ ಸಿನಿಮಾ ನಾನು ಥಿಯೇಟರ್ ಮಡಗಿದ್ದೆ. ರಾಜಿ ಚಿತ್ರಮಂದಿರ ಅಂತ ಹೇಳಿ ಸರ್, ಕುಮಾರಸ್ವಾಮಿ ವಿರುದ್ಧ ನಾವು ಪ್ರಾಸಿಕ್ಯೂಷನ್ಗೆ ಒಂದು ಅರ್ಜಿ ಕೊಟ್ಟಿದ್ರು ಅಂತ ಆಮೇಲೆ ಮಾತಾಡೋಣ. ಈಗ ಫಸ್ಟ್ ಈಗ ನೀವು ಬೃಂದಾವನ್ ಗಾರ್ಡನ್ನು ನಮ್ಮ ಮೈ ಶುಗರ್ ಫ್ಯಾಕ್ಟ್ರಿ ಆಮೇಲೆ ಈ ಏರಿಯಾ ಹೊಸ ಪ್ಲಾನಿಂಗ್ ಸರ್, ಇವತ್ತಿನ ಸಮಾವೇಶಕ್ಕೆ ಎಸ್ ಟಿ ಸೋಮಶೇಖರ್ ಬರ್ತಾರೆ ಸರ್. ಹೇಳಿ, ಎಸ್ ಟಿ ಸೋಮಶೇಖರ್ ನಿನ್ನೆ ಇಲ್ಲ ನಿಮ್ಮ ಸಭೆಯಲ್ಲಿ ಇವತ್ತಿನ ಸಮಾವೇಶದಲ್ಲಿ ಪಾಲ್ಗೊಳ್ಳಿ. ಅವರು ನಾವು ಕರೆಸಿದ್ದು ಬೇರೆ ವಿಚಾರಕ್ಕೆ, ಇಲ್ಲಿ ಕೆಲವೆಲ್ಲ ಚರ್ಚೆ ಮಾಡಬೇಕು, ಲೋಕೋತ್ಸವ ಮಾಡಬೇಕು. ನಮ್ಮ ಫ್ರೆಂಡು ಮೀಟಿಂಗ್ ಬಂದಿದ್ದು ನಾವು ಇವತ್ತಿನ ಸಮಾವೇಶದಲ್ಲಿ ಪಾಲ್ಗೊಳ್ತಾರ, ಅವ್ರಿಗೂ ಸ್ವಾಗತ. ಬಿಜೆಪಿ ಅವ್ರು ಕರೆದಿಲ್ಲ ಸರ್. ಇವತ್ತು ಸಂಜೆ ಗಡುವು ಕೊಟ್ಟಿದ್ದಾರೆ ಸರ್ ರಾಜೀನಾಮೆಗೆ. ಇವತ್ತು ಸಂಜೆ ಒಳಗೆ ರಾಜೀನಾಮೆ ಕೊಡ್ಬೇಕು ಅಂತ ಗಡುವು ಕೊಟ್ಟಿದ್ದಾರೆ ಸರ್. ನಿನ್ನೆ ಪಾದಯಾತ್ರೆ ಮಾಡ್ಬೇಕಾದ್ರೆ ವಿಜೇಂದ್ರ ಅವರು ಇವತ್ತು ಸಂಜೆ ಒಳಗೆ ರಾಜೀನಾಮೆ ಕೊಡ್ಬೇಕು ಸಿಎಂ ಅಂತ ಹೇಳಿದ್ದಾರೆ. ಆರ್ ಅಶೋಕು, ವಿಜೇಂದ್ರ ಇವರೆಲ್ಲರೂ ಗಡುವು ಕೊಡ್ಲೇಬೇಕು ರಾಜೀನಾಮೆ ಅಂತ ಹೇಳಿದ್ರು. ಬಹಳ ಸಂತೋಷ ಸರ್. ಮೈಸೂರು ಸಮಾವೇಶದಲ್ಲಿ ಏನಾದರೂ ಬಿಜೆಪಿ ಆಗೋಣದ ದಾಖಲೆ ಬಿಡುಗಡೆ ಮಾಡ್ತೀವಿ, ಏನಾದ್ರು ವಿಶೇಷವಾಗಿ ಬಿಡುಗಡೆ? ಈಗ ಯಾಕ್ರಿ ಒಂದೇ ದಿನ ನಿಮ್ಗೂ ಊಟ ಬೇಕಲ್ಲಪ್ಪ. ಅಲ್ಲ ಸರ್.